ಹರೇ ಶ್ರೀನಿವಾಸ. ಸ್ನೇಹಿತರೆ, ಅಧಿಕ ಮಾಸದಲ್ಲಿ ವಿಶೇಷ ಫಲವನ್ನು ಪಡಿಬೇಕು ಅಂತಂದರೆ ವೆಂಕಟೇಶ ದೇವರ ಆರಾಧನೆಯನ್ನು ಮಾಡಿಕೊಳ್ಳ್ರಿ. ಪ್ರತಿನಿತ್ಯವಾಗಿ ವೆಂಕಟೇಶ ದೇವರು, ಪದ್ಮಾವತಿ ದೇವಿ ಇರ್ತಕ್ಕಂಥ ಫೋಟೋವನ್ನು ಒರೆಸ್ಬಿಟ್ಟು, ಕಲ್ಯಾಣೋತ್ಸವದ ಫೋಟೋ ಆಗಿರಲಿ ಅಥವಾ ಪದ್ಮಾವತಿ ವೆಂಕಟೇಶ ದೇವರು ಇರ್ತಕ್ಕಂಥ ಫೋಟೋ ಆಗಿರಲಿ, ಇಲ್ಲ ನಿಮ್ಮ ಮನೆಯಲ್ಲಿ ಅಂಥ ಫೋಟೋ ಅಂತಂದರೆ ದಯವಿಟ್ಟು ತಂದ್ಕೊಳ್ರಿ. ಇನ್ನೂ ಸಮಯ ಇದೆ. ಶ್ರೀನಿವಾಸ ಪದ್ಮಾವತಿಯ ಫೋಟೋ ಮನೆಯಲ್ಲಿ ಇರಬೇಕು. ಸಾಧ್ಯವಾದರೆ ಕಲ್ಯಾಣೋತ್ಸವದ ಫೋಟೋ ಸಿಕ್ಕರೆ ತಂದ್ಕೊಳ್ರಿ. ಆನ್ಲೈನಲ್ಲೂ ಸಿಗುತ್ತೆ. ಪ್ರಿಂಟೌಟ್ ತೆಕ್ಕೊಂಡು ನೀವು ಕಟ್ಟನ್ನು ಹಾಕಿಸ್ಕೊಂಡು ರೆಡಿ ಮಾಡ್ಕೋಬೋದು. ಇನ್ನೂ ಸಮಯ ಇದೆ, ಹಾಗಾಗಿ ತಿಳಿಸ್ತಾ ಇದ್ದೀನಿ. ಈ ರೀತಿ ಶ್ರೀನಿವಾಸ ದೇವರು, ಪದ್ಮಾವತಿ ದೇವಿ ಇರ್ತಕ್ಕಂಥ ಫೋಟೋವನ್ನು ತಗೊಂಡು ಪ್ರತಿನಿತ್ಯ ಫೋಟೋ ಒರೆಸಬೇಕು. ಗಂಧವನ್ನು ಶ್ರೀನಿವಾಸ ದೇವರಿಗೆ ಹಚ್ಚಬೇಕು. ಅರಿಶಿನ ಕುಂಕುಮವನ್ನು ಪದ್ಮಾವತಿ ದೇವಿಗೆ ಹಚ್ಚಿಬಿಟ್ಟು 33 ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. 33 ಗೆಜ್ಜೆ ಇರ್ತಕ್ಕಂಥ ಗೆಜ್ಜೆ ವಸ್ತ್ರ ಪ್ಲಸ್ 2 ವಸ್ತ್ರ ಏರಿಸ್ಬಿಟ್ಟು ಹೂವನ್ನು ಏರಿಸಿ ಪೂಜೆಯನ್ನು ಮಾಡ್ಕೊಳ್ಳೋದು. ತುಪ್ಪದ ದೀಪವನ್ನು ಹಚ್ಚಿಟ್ಟು ಪೂಜೆ ಮಾಡಿಕೊಂಡು ಇವತ್ತೊಂದು ವೆಂಕಟೇಶ ದೇವರ ಸ್ತೋತ್ರವನ್ನು ಹೇಳ್ಕೊಡ್ತೀನಿ. ಆ ಸ್ತೋತ್ರವನ್ನು ಪ್ರತಿನಿತ್ಯವಾಗಿ ಹೇಳ್ಕೊಳ್ರಿ. ಎಂಥದ್ದೇ ಭಯ ಇರಲಿ ಪರಿಹಾರ ಆಗುತ್ತೆ. ಮತ್ತು ಭೂತ ಪ್ರೇತಗಳ ಭಯ ಇದ್ದರೆ ಅದನ್ನೂ ಸಹ ಪರಿಹಾರ ಆಗುತ್ತೆ. ಮತ್ತು ಸಂತಾನ ಭಾಗ್ಯ ಲಭಿಸುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯೆ ಪ್ರಾಪ್ತಿಯಾಗುತ್ತೆ. ಸುಖ ಸಂತೋಷ ಎಲ್ಲವನ್ನು ಕೊಡ್ತಕ್ಕಂಥ ಶ್ರೀನಿವಾಸ ದೇವರು, ಪದ್ಮಾವತಿ ದೇವಿ. ಹಾಗಾಗಿ ಪ್ರತಿನಿತ್ಯ ಅಧಿಕ ಮಾಸದಲ್ಲಿ ಈ ಒಂದು ಪೂಜೆಯನ್ನು ಮಾಡಿಕೊಳ್ಳ್ರಿ. ತುಂಬ ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ಕೊಳ್ಳೋದು. ಪೂಜೆ ಅಂದ ತಕ್ಷಣ ಅಯ್ಯೋ ಹೇಗೆ ಮಾಡಬೇಕೋ ಏನೋ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಂಕಲ್ಪ ಅಂತೂ ನಿಮ್ಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಅದೇ ಪ್ರಕಾರವಾಗಿ ನೀವು ಯಾವ ಪೂಜೆಯನ್ನು ಮಾಡ್ತೀರೋ ಆ ಪೂಜೆಯ ಹೆಸರನ್ನು ಹೇಳ್ಕೊಂಡು ಸಂಕಲ್ಪ ಮಾಡಿಕೊಳ್ಳ್ರಿ. ಮತ್ತು ಪದ್ಮಾವತಿ ದೇವಿ ಪೂಜೆ ಈ ಒಂದು ಅಧಿಕ ಮಾಸದಲ್ಲಿ ವಿಶೇಷ ಫಲವನ್ನು ಕೊಡುತ್ತೆ. ನನಗೆ ತುಂಬ ಜನ ಕಮೆಂಟ್ ಹಾಕ್ತಾಯಿದ್ರಿ, ಈ ಒಂದು ದಿನಗಳಲ್ಲಿ ಪದ್ಮಾವತಿ ಪೂಜೆಯನ್ನು ಮಾಡ್ಕೋಬೋದಾ ಅಂತ. ಖಂಡಿತವಾಗಿ ಮಾಡ್ಕೋಬೋದು. ಹಾಗೆಯೇ ಬರೀ ಪದ್ಮಾವತಿ ದೇವಿ ಪೂಜೆಯನ್ನು ಮಾಡಿಕೊಂಡ್ರೆ ಫಲ ಸಿಗೋದಿಲ್ಲ. ಶ್ರೀನಿವಾಸ ದೇವರ ಒಟ್ಟಿಗೆ ಪದ್ಮಾವತಿಯ ಪೂಜೆಯನ್ನು ಮಾಡಬೇಕು. ಹಾಗಾಗಿ ಮೊದಲಿಗೆ ಶ್ರೀನಿವಾಸ ದೇವರ ಪೂಜೆ ಆದಮೇಲೆ ಪದ್ಮಾವತಿ ದೇವಿಯನ್ನು ಆರಾಧನೆ ಮಾಡಿಕೊಳ್ಳ್ರಿ. ಸ್ತೋತ್ರನೂ ಅಷ್ಟೇ. ಫಸ್ಟು ವೆಂಕಟೇಶ ಸ್ತೋತ್ರವನ್ನು ಹೇಳಿಕೊಂಡು ನಂತರ ಪದ್ಮಾವತಿ ಸ್ತೋತ್ರವನ್ನು ಹೇಳ್ಕೊಳ್ರಿ. ಸಮಯ ಇದೆ, ನಾವು ಆರಾಮಾಗಿ ಮನೆಯಲ್ಲೇ ಇರ್ತೀವಿ ಅಂದರೆ ಬೆಳಗ್ಗೆ ಸಾಯಂಕಾಲ ನೋಡಿಕೊಂಡು ನೀವು ಸಂಜೆನೂ ಸಹ ಸ್ತೋತ್ರಗಳನ್ನು ಪಾರಾಯಣ ಮಾಡ್ಬೋದು. ದೀಪ ಹಚ್ಚಿಟ್ಟು ಸ್ತೋತ್ರವನ್ನು ಹೇಳ್ಕೊಳ್ರಿ. ಈ ರೀತಿಯಾಗಿ ಮಾಡ್ಕೊಳ್ರಿ. ಬೆಳಗ್ಗೆ ಆಗದೇ ಇದ್ದರೆ ಸಂಜೆನೂ ಸಹ ಸ್ತೋತ್ರ ಪಾರಾಯಣವನ್ನು ಮಾಡ್ಕೋಬೋದು, ತೊಂದರೆ ಇಲ್ಲ. ಹೀಗೆ ಶ್ರೀನಿವಾಸ ದೇವರ ಒಂದು ಪೂಜೆಯನ್ನು ಮಾಡಿಕೊಂಡು ಪದ್ಮಾವತಿ ದೇವಿ ಪೂಜೆಯನ್ನು ಮಾಡಿಕೊಳ್ಳ್ರಿ. ನಿಮ್ಮ ಇಷ್ಟಾರ್ಥಗಳೆಲ್ಲನೂ ಸಿದ್ಧಿಯಾಗತ್ತೆ. ನಿಮಗೆ ಸಾಧ್ಯ ಇದೆ ಅಂದರೆ 33 ಅಷ್ಟೋತ್ತರ ಹೇಳ್ಕೊಂಡು 33 ಹೂವನ್ನು ಅರ್ಚನೆ ಮಾಡ್ಬೋದು ಶ್ರೀನಿವಾಸ ದೇವರಿಗೆ. ನಂತರ ಈ ಸ್ತೋತ್ರಗಳನ್ನು ನಾನು ಹೇಳ್ಕೊಡುವಂಥ ಸ್ತೋತ್ರವನ್ನು ಹೇಳಿಕೊಂಡು ಕೊನೆಯದಾಗಿ ಆರತಿಯನ್ನು ಮಾಡೋದು. ನೀವು 33 ಬತ್ತಿಯದ್ದು ಆರತಿ ಮಾಡ್ತೀವಿ ಅಂತಂದರೆ ಒಂದೊಂದು ನೀಲಾಂಜನದಲ್ಲಿ ಒಂದೊಂದೇ ಬತ್ತಿ ಇಟ್ಟು ಆರತಿ ಮಾಡ್ಬೋದು. ಒಂದು ನೀಲಾಂಜನದಲ್ಲಿ ಒಂದು ಬತ್ತಿ, ಇನ್ನೊಂದು ನೀಲಾಂಜನದಲ್ಲಿ ಇನ್ನೊಂದು ಬತ್ತಿ, ಆ ರೀತಿ. ಯಾಕೆಂದರೆ ಅದು 33 ಎಳೆಯಿಂದ ಮಾಡಿರುವಂಥ ಬತ್ತಿ ಆದ ಕಾರಣ 33 ದೀಪ ಹಚ್ಚಿದಷ್ಟೇ ಫಲ ಸಿಗುತ್ತೆ. ಒಂದೊಂದೇ ಬತ್ತಿ ಇಡ್ಬೋದು. ನೀವು ಹೂ ಬತ್ತಿಯನ್ನು ಬಳಸಿ ಆರತಿ ಮಾಡ್ತೀವಿ ಅಂದರೆ 2 ಜೋಡು ಬತ್ತಿಯನ್ನೇ ಹಾಕಬೇಕು. ಹಾಗಾಗಿ ನಿಮ್ಮ ಅನುಕೂಲ ಹೇಗಾದರೂ ಮಾಡ್ಬೋದು. ಒಂದು ದೀಪವನ್ನು ಸಹ ಹಚ್ಚಿಡ್ಬೋದು. ಅದಕ್ಕೂ ಕಮೆಂಟ್ಸ್ ಬರ್ತಾ ಇದೆ, ಅಧಿಕ ಮಾಸದ್ದು ಒಂದು ದೀಪ ಹಚ್ಬೋದಾ, 2 ದೀಪ ಹಚ್ಬೋದಾ ಅಂತ. 33 ದೀಪವನ್ನು ಹಚ್ಬೋದು. ಆ ರೀತಿ ಒಂದೊಂದು ಬತ್ತಿಯನ್ನು ಇಟ್ಟು 33 ದೀಪವನ್ನು ದಿನನಿತ್ಯ ಹಚ್ಬೋದು. ಹಾಗಾಗಿ 1, 2 ಎಷ್ಟಾರು ದೀಪಗಳನ್ನು ಹಚ್ಬೋದು. ಆರತಿ ಮಾಡಲಿಕ್ಕಷ್ಟೇ ಒಂದೊಂದೇ ಬತ್ತಿಯನ್ನು ಹಾಕಿ ಆರತಿಯನ್ನು ಮಾಡ್ಬೋದು. ಈ ರೀತಿ ದಿನನಿತ್ಯ ಶ್ರೀನಿವಾಸ ದೇವರ ಪದ್ಮಾವತಿಯ ಪೂಜೆಯನ್ನು ಮಾಡಿಕೊಳ್ಳ್ರಿ. ವೆಂಕಟೇಶ ಸ್ತೋತ್ರವನ್ನು ದಿನನಿತ್ಯ ಹೇಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲನೂ ಸಿದ್ಧಿ ಆಗುತ್ತೆ. ಈ ಸ್ತೋತ್ರ ಸಾಧ್ಯವಾದರೆ 33 ಬಾರಿ ಹೇಳ್ಕೊಳ್ರಿ. ಇಲ್ಲ ನಮಗೆ ಆಗೋದಿಲ್ಲ ಅಂತ ಹೇಳೋರು 1 ಬಾರಿ ಹೇಳ್ಕೊಂಡ್ರೂ ಸಾಕಾಗುತ್ತೆ. ಈಗ ಸ್ತೋತ್ರವನ್ನು ಶುರು ಮಾಡೋಣ. ಅಥ ವೆಂಕಟೇಶ ಸ್ತೋತ್ರಂ. ವೆಂಕಟೇಶೋ ವಾಸುದೇವಃ ಪ್ರದ್ಯುಮ್ನೋ ಅಮಿತವಿಕ್ರಮಃ ಸಂಕರ್ಷಣೋ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ಜನಾರ್ದನಃ ಪದ್ಮನಾಭೋ ವೆಂಕಟಾಚಲವಾಸನಃ ಸೃಷ್ಟಿಕರ್ತಾ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ ಗೋವಿಂದೋ ಗೋಪತಿಃ ಕೃಷ್ಣಃ ಕೇಶವೋ ಗರುಡಧ್ವಜಃ ವರಾಹೋ ವಾಮನಶ್ಚೈವ
नारायणाधोक्षजः श्रीधरः पुण्डरीकाक्षः सर्वदेवस्तुतो हरिः श्रीनृसिंहो महासिंहः सूत्राकारः पुरातनः रमानाथो महीभर्ता भूधरः पुरुषोत्तमः चोलपुत्रप्रियः शान्तो ब्रह्मादीनां वरप्रदः श्रीनिधिः सर्वभूतानां भयकृद्भयनाशनः श्रीरामो रामभद्रश्च भवबन्धैकमोचकः भूतावासो गिरावासः श्रीनिवासः श्रियः पतिः अच्युतानन्तगोविन्दो विष्णोर्वेङ्कटनायकः सर्वदैवैकशरणं सर्वदेवैकदैवतं समस्तदेवकवचं सर्वदेवशिखामणिः इतीदं कीर्तितं यस्य विष्णोरमिततेजसः त्रिकाले यः पठेन्नित्यं पापं तस्य न विद्यते राजद्वारे पठेत् घोरे संग्रामे रिपुसङ्कटे भूतसर्पपिशाचादि भयं नास्ति कदाचन अपुत्रो लभते पुत्रान् निर्धनो धनवान् भवेत् रोगार्तो मुच्यते रोगात् बद्धो मुच्येत बन्धनात् यद्यदिष्टतमं लोके तत्तत् प्राप्नोत्य संशयः ऐश्वर्यं राजसन्मानं भुक्तिमुक्तिफलप्रदं विष्णोर्लोकैकसोपानं सर्वदुःखैकनाशनं सर्वैश्वर्यप्रदं नॄणां सर्वमङ्गलकारकं मायावी परमानन्दं त्यक्त्वा वैकुण्ठमुत्तमं स्वामी पुष्करणीतीरे रमया सह मोदते कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। वेङ्कटाद्रिसमं स्थानं ब्रह्माण्डे नास्ति किञ्चन वेङ्कटेशसमो देवो न भूतो न भविष्यति एतेन सत्यवाक्येन सर्वार्थान् साधयाम्यहम् इति श्री ब्रह्माण्डपुराणे ब्रह्मनारदसंवादे श्रीवेङ्कटगिरिमहात्म्ये श्रीवेङ्कटेशस्तोत्रं सम्पूर्णं। ಶ್ರೀಕೃಷ್ಣಾರ್ಪಣಮಸ್ತು. ಇದಿಷ್ಟು ವೆಂಕಟೇಶ ಸ್ತೋತ್ರ. ಇದನ್ನು ದಿನನಿತ್ಯವಾಗಿ ಹೇಳ್ಕೊಳ್ರಿ ಸ್ನೇಹಿತರೆ. ಎಂಥದ್ದೇ ಕಷ್ಟ ಇರಲಿ ಪರಿಹಾರ ಆಗುತ್ತೆ. ಅಧಿಕ ಮಾಸದಲ್ಲಿ ಶ್ರೀನಿವಾಸ ದೇವರು ಮತ್ತು ಪದ್ಮಾವತಿ ದೇವಿಯ ಪೂಜೆಯನ್ನು ಮಾಡೋದರಿಂದ ಅನಂತ ಸೌಭಾಗ್ಯ ಲಭಿಸುತ್ತೆ ಅಂತ ಹೇಳ್ತಾ, ಇದರ ಜೊತೆಗೇ ಪದ್ಮಾವತಿ ಸ್ತೋತ್ರವನ್ನು ಸಹ ಪಾರಾಯಣವನ್ನು ಮಾಡಿಕೊಳ್ರಿ. ಪದ್ಮಾವತಿ ಸ್ತೋತ್ರವನ್ನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಅದನ್ನು ನೋಡಿಕೊಂಡು ಹೇಳ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋಟ್ಗೆ ಸಿಗೋಣ ಸ್ನೇಹಿತರೆ. ಹರೇ ಶ್ರೀನಿವಾಸ.